ನಮಸ್ಕಾರ. ಕನ್ನಡ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಅಲೆಮಾರಿ ಕಲಾವಿದರೆಲ್ಲರೂ ಒಗ್ಗೂಡಿ ಇಲ್ಲಿ ದತ್ತಪ್ಪ ಸಾಗನೂರವರು ಈ ಹಿಂದೆ ನಿರ್ದೇಶಕರಾಗಿದ್ದರು. ಅವ್ರ ಮೇಲೆ ಒಂದು ಯಾವುದೋ ಕಂಪ್ಲೇಂಟ್ ಆಗಿದೆ ಅಂತೆ. ಅದಕ್ಕಾಗಿ ಎಲ್ಲ ಸಮಾಜದವರು ಇಲ್ಲಿ ಸೇರಿಕೊಂಡು ಮುಖ್ಯಮಂತ್ರಿಗಳಿಂದ ಇವ್ರಿಗೊಂದು ಲೆಟ್ರ್ ಬಂದಿದೆ. ಅಂದರೆ ಇವರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ಅದಕ್ಕೆ ವಿಚಾರಣೆಗೆ ಕರೆದಿದ್ದರು. ತದನಂತರ ಇಲ್ಲಿ ಒಳಗಡೆ ಹೋಗಿ ಅವರು ವಿಚಾರಣೆ ಮುಗಿಸ್ಕೊಂಡು ಬಂದಿದ್ದಾರೆ. ಅದು ಏನಾಯಿತು, ಏಕೆ ಮಾಡಿದ್ದಾರೆ ಇವರು ಅನ್ನೋದು ಅವರೆಲ್ಲ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ತಮ್ಮ ಹೆಸರು ಹೇಳಿ, ನಂತರ ಈ ಒಂದು ಕಂಪ್ಲೇಂಟ್ ಯಾರಿಗೋಸ್ಕರ, ಯಾರ ಮೇಲೆ ಮಾಡಿದ್ರಿ, ಯಾವ್ದಕ್ಕೋಸ್ಕರ ಮಾಡಿದ್ರಿ ಅನ್ನೋದು ತಿಳಿಸ್ಬೇಕು. ನಾನು ಶಂಕರ್ ಶಾಸ್ತ್ರಿ, ನನ್ನ ಹೆಸರು. ಅಲೆಮಾರಿ ಹುಡುಗ ಜಂಗಮ ಕಲಾವಿದರ ಸಂಘದ ರಾಜ್ಯ ಉಪಾಧ್ಯಕ್ಷರು, ಯಾದಗಿರಿ. ಹೀಗಿದ್ದು ನನಗೆ ಭಾಳಷ್ಟು ಕನ್ನಡ ಸಂಸ್ಕೃತಿ ಇಲಾಖೆ ಅಂದರೆ ನನಗೆ ಭಾಳ ಅಪರೂಪ. ನಮ್ಗೆ ಮೊದಲು ಕಾಲದಲ್ಲಿ ನಾವು ಹಗಲು ವೇಷ ಮಾಡಿ ಜೀವನ ಮಾಡ್ತಿದ್ದೆವು. ಅಂದರೆ ಬೀದಿ ನಾಟಕ ಮಾಡ್ತಿದ್ದೆವು ನಾವು. ಬೀದಿ ನಾಟಕ ಅಂದರೆ ರಾಮಾಯಣ, ಮಹಾಭಾರತ ಮತ್ತು ಇನ್ನಿತರ ಎಲ್ಲ ಪುರಾಣ, ಅಳಿವು ಕಥೆಗಳಂತ ಪೌರಾಣಿಕ ನಾವು ನಾಟಕಗಳು ಮಾಡುತ್ತಾ ನಮ್ಮ ಜೀವನ ಸಾಗಿಸ್ತಿದ್ದೆವು. ನಮ್ಮ ಹೆಣ್ಮಕ್ಕಳು ಬುರ್ರಕಥೆ ಹೇಳಿ ಮತ್ತು ಮದುವೆ ಸಮಾರಂಭದಲ್ಲಿ ಮತ್ತು ಇನ್ನು ಬೇರೆ ಬೇರೆ ಈ ಥರ ಸಮಾರಂಭದಲ್ಲಿ ಬುರ್ರಕಥೆ ಹೇಳಿ ನಮ್ಮ ಹೆಣ್ಣುಮಕ್ಕಳು ಜೀವನ ಸಾಗಿಸ್ತಿದ್ರು. ನಮ್ಮ ತಾತ ಮುತ್ತಾತಂತ ಈ ಕಲೆಯನ್ನು, ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಂಥವರು ನಾವು ಹುಡುಗ ಜಂಗಮದವರು, ಹಗಲು ವೇಷ ಕಲಾವಿದರಂತ. ಆದರೆ ಈ ಇತ್ತೀಚೆಗೆ ನಾವು ಎಲ್ಲಿಂತಂದರೆ ಬಸವಣ್ಣಪ್ಪನ ಕಾಲದಾಗ ಮಿನಿಮಮ್ 800 ವರ್ಷ ಹೆಚ್ಚು ಕಡೆ ಆವಾಗಿನಿಂದ ನಾವು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಂಥ ನಾವು ಕಲಾವಿದರು. ನಾವು ಈಗ ನಡವಳಿಕೆ ರಾಜ ಮಹಾರಾಜರು ಕೊಟ್ಟಂಥ ದೇಣಿದಾಗ ಜೀವನ ಮಾಡ್ತಿದ್ದೆವು. ರಾಜ ಮಹಾರಾಜರು ಆದ ಮೇಲೆ ಮತ್ತು ಈಗ ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಒಂದು ಸರ್ಕಾರ ಘೋಷಣೆ ಮಾಡಿದ ಮೇಲೆ, ಸ್ವಾತಂತ್ರ್ಯ ಬಂದ ಮೇಲೆ ಅಲ್ಲಿಂದ ನಮ್ಗೆ ಇನ್ನು ಕೆಲವು ವರ್ಷ ನಮ್ಗೆ ಕನ್ನಡ ಸಂಸ್ಕೃತಿ ಇಲಾಖೆ ಎಂಬುದೇ ಗೊತ್ತಿದ್ದಿಲ್ಲ. ಇತ್ತೀಚೆಗೆ ನಮಗೊಂದು ಸುಮಾರು ಅಂದ್ರೆ ಒಂದು 10 ವರ್ಷದಿಂದ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಧನ ಸಹಾಯ ಸಿಗ್ತದೆ, ಸಂಘ ಸಂಸ್ಥೆ ಮಾಡಿಕೋಬೇಕು, ಇಲ್ಲಿ ಅನುದಾನ ಕೊಡ್ತಾರೆ ಅಂತಕ್ಕೆ ಸಹ ನಮ್ಗೆ ಗೊತ್ತಾದ ಮೇಲೆ ಆವಾಗ ನಾವು ಸಂಘ ಸಂಸ್ಥೆಗಳು ಮಾಡಿ ನಮ್ಮ ವೃತ್ತಿಯನ್ನು ಹಂಗೆ ಜೀವಂತವಾಗಿ ಉಳಿಸ್ಕೊಂತ ಬಂದಿದ್ದೆವು. ನಮ್ಮ ಕಲೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದೆವು. ಕಲೆಯನ್ನು ನಶಿಸಿ ಹೋಗುವ ಕಾಲದಾಗ ನಾವು ಸಂಘ ಸಂಸ್ಥೆ ಮಾಡಿ ಜೀವನ ಮಾಡಿಕೊತ ಬಂದಿದ್ದೆವು. ಇಂಥ ಸಮಯದಲ್ಲಿ ದತ್ತಪ್ಪ ಸಾಗನೂರು ಅಂತ ಕೇಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾಗಿ ಯಾದಗಿರಿಯಲ್ಲಿ ಅವರು ಡ್ಯೂಟಿ ಮಾಡ್ತಿದ್ರು. ಅವರು ಆವಾಗ ಈಗ ಒಂದು 2019-20 18, 19, 20 ಅವರು ಡ್ಯೂಟಿ ಮಾಡೋ ಸಮಯದಾಗ ನಾವು ಸಂಗೀತ ಕಾರ್ಯಕ್ರಮ ಮಾಡ್ತಿದ್ದೆವು. ನಾವು ಪರಿಚಯ ಆದೆವು. ಪರಿಚಯ ಆದ ಮೇಲೆ ಆಯಿತು ಮಾಡ್ರಿ ಅಂತಂದರು. ಆಯಿತು ಮಾಡ್ಕೊಂತ ಬಂದಾಗ ನಾವು ಕಾರ್ಯಕ್ರಮ ತಾವು ಮಾಡ್ತೀವಿ ಅಂದಾಗ ಆಯ್ತಪ್ಪ ನಾವು ಕೊಡ್ತೀವಿ ಅಂತ ಹೇಳಿ ಅದಕ್ಕೆ 15,000 ರೂಪಾಯಿ ನಮ್ಗೆ ಅನುದಾನ ಕೊಡ್ತಿದ್ರು ಸರ್ಕಾರ ಕಡ್ನಿಂದ. ಒಂದು ಕಾರ್ಯಕ್ರಮ ಯಾವ ಪ್ರಯೋಜಿತ ಅಂದರೆ ಜನಪದ ಸಂಗೀತ ಆಗಲಿ, ಮತ್ತು ಸುಗಮ ಸಂಗೀತ ಆಗಲಿ, ಶಾಸ್ತ್ರೀಯ ಸಂಗೀತ ಆಗಲಿ, ಮತ್ತು ಭಾವಗೀತೆ ಆಗಲಿ, ಮತ್ತು ತತ್ವಪದ ಮತ್ತು ವಚನ ಸಂಗೀತ ಇಂಥವೆಲ್ಲ ಮಾಡಿದರೆ 15,000 ರೂಪಾಯಿ ನಮ್ಗೆ ಕಲಾ ಕಾಣಿಕೆಯನ್ನು ಬರ್ತಿತ್ತು ನಮ್ಗೆ. ಅಂಥ ಸಮಯದಲ್ಲಿ ಇವ್ರು ಏನಂದರು, 5,000 ರೂಪಾಯಿ ನಮ್ಗೆ ಕೊಡ್ಬೇಕನ್ನಂದ್ರು. 10,000 ರೂಪಾಯಿದಾಗ ನಾವು ಎಷ್ಟು ಜೀವನ ಮಾಡಿದ್ರೆ ಮಾಡ್ಬೋದು, ನಮ್ಗೆ ಬರೋಂಥದ್ದು 15,000 ರೂಪಾಯಿದಾಗ. ಆ ರೀತಿಯಾಗಿ ನಾನು ಕೊಟ್ಟಿದ್ದೆ. ನಾನು 5,000 ರೂಪಾಯಿ ಕೊಟ್ಟು 10,000 ರೂಪಾಯಿ ಮಾತಾಡಿದ್ದೆವು ನಾವು ಒಂದು 2 ಕಾರ್ಯಕ್ರಮಕ್ಕೆ. ಒಂದು ಕಾರ್ಯಕ್ರಮದ ದುಡ್ಡು ಬಂದಾಗ 5,000 ಕೊಟ್ಟು ಬಂದೆ ನಾನು. ಇನ್ನು 10,000 ಕೊಡೋಣ ಅಂದರು. ಇನ್ನು 5,000 ಕೊಡೋಣ ಅಂದಾಗ ನನಗೆ ಕೊಡ್ತೀನಿ ಸರ್, ನನ್ನ ಬಿಟ್ಟು ದುಡ್ಡಿಲ್ಲ ನನ್ನ ಬೆಲೆ, ಮತ್ತು ಆಮೇಲೆ ಕೊಡ್ತೀನಿ ಸರ್ ಅಂತ ಹೇಳಿನಲ್ಲ ಅಂತ ಹೇಳಿದ್ದು. ಮೌಖಿಕ ಮಾತಾಡಿದ್ದು ಮೊಬೈಲ್ ರೆಕಾರ್ಡಿಂಗ್ ಅದ. ಆದಮೇಲೆ ಆ ದುಡ್ಡು ಕೊಡಲಾರ್ದ ಮಟ್ಟಿಗೆ ಅವ್ರೇನು ಅವಾಚ್ಯ ಶಬ್ದಗಳಿಂದ ಬೈದು, ನಿಮ್ಮ ಹಗಲು ವೇಷಗಾರರು, ನೀವು ಭಿಕ್ಷೆ ಬೇಡ್ಕಟ್ತಿನವ್ರು, ನಿಮ್ಮ ಚಟ ಬಿಡೋದಲ್ಲ, ನಿಮ್ಮದು ಹಿಂಗೆ ಅದ ಅಂತಕಿಸ್ ನಮಗೆ ಬೈದು, ಮತ್ತು ಆಮೇಲೆ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಜೀವ ಬೆದರಿಕೆ ಅಂದರೆ ಕಾಲ ಕೈಯ ಕಡಿತೀನಿ ನೌಕರಿ, ನನಗೆ ಶಂಟ ಅನ್ನಂತ ಅಂಬೋದು ಹೊರಟು ಭಾಷೆ ನಿಂತ. ಈ ಅಸಂಸ್ಕೃತ ಭಾಷೆ, ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿ ಸಂಸ್ಕೃತ ಭಾಷೆ ಆಡೋದು ಬಿಟ್ಟು ಅಸಂಸ್ಕೃತ ಭಾಷೆ ಆಡಿ ನನ್ನ ಜೀವಕ್ಕೆ ಘಾಸಿ ಮಾಡಿ, ನನ್ನ ಮರ್ಯಾದೆ ತೆಗೆದು ನನಗೆ ನಿಂದನೆ ಮಾಡಿ, ಈ ರೀತಿ ನನಗೆ ಭಾಳ ತೊಂದರೆ ಮಾಡಿರ್ತಾರೆ. ನನ್ನ ಜಾತಿಗೆ ಅವಮಾನ ಆಗಿರ್ತದೆ, ನನಗೆ ಜೀವ ಬೆದರಿಕೆ ಆಗಿರ್ತದೆ. ನನ್ನ ಜಾತಿಗೆ ಅವಮಾನ ಮಾಡಿ ನನಗೆ ಜೀವ ಬೆದರಿಕೆ ಆಗಿದೆ. ಹಾಗಾಗಿ ಆ ರೆಕಾರ್ಡಿಂಗ್ ನನ್ನ ಮಗಳು ಕೇಳ್ತಿದ್ದಳು, ಈ ರೀತಿ ಅಂದಾಗ ಅದನ್ನು ಹಂಗೆ ನಾನು ವಿಚಾರ ಮಾಡಿದೆ. ನಾನು ಇರಲಿ ತಗೊಂಡ್ರೆ ನಮ್ಮ ಹುಡುಗಿ
ಲಾಸ್ಟಿಗೆ ಮತ್ತೊಂದು ಸಲ ಮನವಿ ಮಾಡಿದೆವು. ಸನ್ಮಾನ ಮುಖ್ಯಮಂತ್ರಿ ಸರ್ ಇವರು ಯಡಿಯೂರಪ್ಪ ಸಾಹೇಬರು ಬಂದಾಗ ನನಗೊಂದು ಅನ್ಯಾಯ ಆಗ್ಯದ, ಈ ರೀತಿ ಬೈದಾರ, ಈ ರೀತಿ ಹಿಂಗಾಗ್ಯದ, ನನ್ನ ಬಳಿ ಕ್ಯಾಸೆಟ್ ಅದ, ವಿಡಿಯೋ ಅದ ಅಂತ ನಾನು ಕೊಟ್ಟಾಗ ಅದನ್ನು ನೋಡಿಕೆ ತೊಗೊಂಡ ಮೇಲೆ ಅವಲಿ ತಾನು ಕೊಟ್ಟರಂತ ಕೇಸಿ ನನಗೆ ಮತ್ತು ಈ ವಿಷಯದ ಮಾತಾಡಿ ನನಗೆ ಕೆಲವು ಇದು ಮಾಡಿದ್ರು. ಮತ್ತು ಟಿ ವಿ ಪೇಪರ್ದಾಗ ಬಂದ್ರನ್ನ ಅವ್ರು ನನಗೆ ನ್ಯಾಯ ಸಿಗಲಿಲ್ಲ. ಅದನ್ನು ಕೇಳಿದ ನನ್ನ ಮಗಳು ಒಳಿಗೆ ಹೋಗಿಸಿ ಹಾರಿ ಪ್ರಾಣ ತ್ಯಾಗ ಮಾಡಿದಳು, ಜೀವ ಹಾನಿ ಮಾಡಿಕೊಂಡವಳು. ಸಿಗಲಿಲ್ಲ, ಹೆಣನ ಸಿಗಲಿಲ್ಲ. ನಾನು ಕಂಪ್ಲೇಂಟ್ ಮಾಡಿದೆ. ಮತ್ತು ಮುಖ್ಯಮಂತ್ರಿಗೆ ಸಿ ಟಿ ರಾವ್ ಸಾರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅವರಿಗೂ ಕೂಡ ನಾನು ಮನವಿ ಮಾಡಿದೆ. ನಾನು ರಾಜುಗೌಡ್ರು ಅಂತ ಕೇಸಿ ಅವರು MLA ಸಾಹೇಬ್ರು ಅವರಿಗೆ ಮನವಿ ಮಾಡಿದೆ, ಸುರ್ಪುರ ರಾಜುಗೌಡರು. ಮತ್ತು ಇಲ್ಲಿ ಮುದ್ನಾಳ್ ವೆಂಕಟರೆಡ್ಡಿ ಗೌಡ್ರು ಅಂತ ಕೇಸಿ BJP ಶಾಸಕರು ಅವರಿಗೂ ಮನವಿ ಮಾಡಿದೆ. ಆದರೆ ಎಲ್ಲಿ ಮನವಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದೆ. ಇವೆಲ್ಲ ದಾಖಲೆಗಳು ನನ್ನ ಮೇಲೆ ಇದೆ. ಆದ್ರೆ ನನಗೆ ನ್ಯಾಯ ಸಿಗಲಾರದ ಮಟ್ಟಿಗೆ ಈ ಸಲ ಆದ್ರೆ ನಾನು ನ್ಯಾಯ ಸಿಗಬಹುದಂತ ಕೇಸಿ ನಂದೆಲ್ಲ ದಾಖಲೆಗಳು ತೊಗೊಂಡು ಕೇಸಿ ಇಲ್ಲಿ ನಾನು ಗುಲ್ಬರ್ಗ್ನಲ್ಲಿ ಇಲ್ಲಿ ಬಂದು ಡ್ಯೂಟಿ ಮಾಡ್ಲಿಕ್ಕೈತಿರ ಅವರು. ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದರು. ಇಲ್ಲಿ ಆದ್ರೆ ಸ್ವಲ್ಪ ನೆಮ್ಮದಾಗಿ ಇರ್ತಾರೆ ಇಲ್ಲಿ ನಮ್ಮ ಕಲಾವಿದರು ಅಂತ ಹೇಳಿದ್ರೆ ನಮ್ಮ ಕಲಾವಿದರಿಗೆ ಹಿಂಸೆ ಕೊಟ್ಟರು. ನಮ್ಮ ಕಲಾವಿದರಿಗೆ ಕೆಲವು ಸಂಘಗಳು ಬ್ಲಾಕ್ ಲಿಸ್ಟ್ನಾಗ ಹಾಕ್ತೀನಿ ಅಂತ ಕೇಸಿ ಹೇಳ್ಯಾರ. ಹಾಕ್ಯಾರೋ ಏನು ಮಾಡ್ಯಾರೋ ಅದನ್ನು ನನಗೆ ಗೊತ್ತಿಲ್ಲ. ಆದರೆ ಹಾಕಿರ್ಬೋದು ಅಂತ ಅನಿಸ್ತದೆ. ಅವರು ತೊಂದರೆಗೆ ಈಡಾದ್ರು. ಅವ್ರನ್ನ ದುಡ್ಡು ಕೊಟ್ಟರೆ ಕಾರ್ಯಕ್ರಮ ನಂಬೋದು ಅವ್ರನ್ನ ನಾವು ಕೇಳಿ ಬಂದೆವು. ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ಬೈತಾರಂತ ಕೇಸಿ ಎಂಬುದನ್ನು ನಾನು ಆರೋಪ ಕೇಳಿ ಬಂದೆ. ನಾನು ರಾಜ್ಯದ ಉಪಾಧ್ಯಕ್ಷ ಆಗಿದ್ದು ಕಲಾವಿದರ ಸಂಘದ್ದು. ನಾನು ಯಾಕೆ ಸುಮ್ಮನೆ ಕುಂದ್ರೋದಂತ ಕೇಸಿ ನಾನು ಇಲ್ಲಿ ಬಂದ ವಿಚಾರಣೆ ಮಾಡಿದಾಗ ಸಾಹೇಬ್ರಿಗೆ ನಾನು ವಿಚಾರ ಮಾಡಿದಾಗ ಅದು ಏನೋ ನನಗೆ ಗೊತ್ತಿಲ್ಲ, ಅವರಂತ ಈಗ ಇಲ್ಲ ಸದ್ಯ ಅಂದರು. ಅಂದರೆ ನಾನು ಮಾತಾಡ್ತಲ್ಲ, ಅವ್ರನ್ನ ಮಾತಾಡ್ತಲ್ಲ ಬಂದಾಗ ಈ ರೀತಿ ನಮ್ಗೆ ಕಲಾವಿದರಿಗೆ ಅನ್ಯಾಯ ಆದಾಗ ನಾವೊಂದು ಮನವಿ ಮಾಡಿದೆವು ನಾವು ಮುಖ್ಯಮಂತ್ರಿ ಅವ್ರಿಗೆ ಸಿದ್ದರಾಮಯ್ಯ ಸರ್ಗೆ. ಮತ್ತು ಇಲ್ಲಿ ಸಂಬಂಧಪಟ್ಟ ಮತ್ತು ಮಂತ್ರಿಗಳೇನದಾರಲ್ಲ ಸರ್, ಇವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಅವರಿಗೆ ನಾವು ಒಂದು ಮನವಿ ಕೊಟ್ಟಿದ್ದೆ ನಾನು. ಮತ್ತು ಕೊಟ್ಟ ಮೇಲೆ ಇಲ್ಲಿ ಜಂಟಿ ನಿರ್ದೇಶಕರ ಸಾರಿಗೆ ಇವರಿಗೊಂದು ಮನವಿ ಕೊಟ್ಟಿದ್ದೀನಿ ನಾನು. ಈ ಮನವಿ ಮುಖಾಂತರ ನಾನು ಕೊಟ್ಟು 7ನೇ ತಿಂಗಳದಾಗ ನಾನು ಮನವಿ ಕೊಟ್ಟಿದ್ದೇನೆ ಸರ್ ನಾನು. ಆದರೆ ಈಗ 9ನೇ ತಿಂಗಳದಾಗ ಈಗ ಒಂದು ಲೇಟ್ರ್ ಬಂದು ನನಗೆ ಎಲ್ಲಿಂದ ಬೆಂಗಳೂರಿನಿಂದ ಬಂದದ. ಇಲ್ಲಿ ಮತ್ತೊಂದು ಇಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರು ಗುಲ್ಬರ್ಗ ಇವ್ರ ಕಡೆಯಿಂದ ನಾವು ಒಂದು ಲೇಟ್ರ್ ಬಂದಿರ್ತದೆ ಸರ್. ಈ ಲೇಟ್ರ್ ಬಿಚ್ಚಿ ನೋಡಿದಾಗ ಈ ರೀತಿ ಆಯ್ತು. ಆ ಲೇಟ್ರ್ ಬಂದ್ರಿಂದ ನನಗೆ ತೊಂದರೆ ಏನಂದರೆ ನಮ್ಮ ಕಲಾವಿದರಿಗೆ ಇಷ್ಟು ತೊಂದರೆ ಆಯ್ತು ನಾವು ಹಳೋಲು ನಮ್ಗೆ ಒಂದು ನ್ಯಾಯ ಸಿಗಬೇಕಂಬ ನನ್ನ ಕೋರಿಕೆ ಅದ. ಮುಂದಾದ್ರನ್ನ ಇಂಥ ಕಾರ್ಯಕ್ರಮಗಳಿಗೆ ಯಾವ ತೊಂದರೆ ಮಾಡಿದರೆ ನಾನು ಇಲ್ಲಿ ಆದ್ರನ್ನ ಹೇಳ್ತೀನಿ ಮತ್ತು ಎಲ್ಲಿ ಆದ್ರೂ ಹೇಳ್ತೀನಿ. ನಾವು ಇನ್ನೂ ಸ್ವಲ್ಪ ದಿನ ದೆಹಲಿಗೆ ಹೊಂಟೀವಿ. ನಾವು ದೆಹಲಿಗೆ ನಾನು ಪ್ರಸ್ತಾವನೆ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ. ನನ್ನ ಜೀವಕ್ಕೆ ಹಾನಿ ಏನೇ ಆದರೆ ಅವರೇ ಕಾರಣ ಅಂತ ಹೇಳ್ತೀನಿ ನಾನು. ಆದರೆ ಟಿ ವಿ ಮಾಧ್ಯಮದಾಗ ಬಂದದನ್ನಾದ ಮತ್ತು ಪೇಪರ್ದಾಗ ಬಂದವ ಅದಾವ ನನ್ನ ಬೆಲ್ಲಿ. ಅಲ್ಲಿ ಯಾದಗಿರಿನಲ್ಲಿ ಎಷ್ಟು ನಮ್ಗೆ ಎತ್ತು ಹಿಂಸೆ ಪಟ್ಟ ನಂಬೋದು. ಅದಕ್ಕೆ ದಯವಿಟ್ಟು ಈಗ ಇಲ್ಲೇನು ಕೇಳಿದ್ರಿ, ತಾವೇನು ಹೇಳಿದ್ರಿ ಇಲ್ಲಿ ಸರ್ ಅವರು ನಿಮ್ಗೆ ನ್ಯಾಯ ಒದಗಿಸ್ಕೊಡ್ತೀವಿ, ನಿಮ್ಗೆ ಏನು ಅನ್ಯಾಯ ಆಗ್ಯದ ಅವೆಲ್ಲ ದಾಖಲೆಗಳು ಏನಾದಾವೆ ತೊಗೊಂಡು ಬರ್ರಿ ಅಂತ ನಮ್ಮೊಂದು ಲೇಟ್ರ್ ಮಾಡಿದರು. ಅನ್ನೊಂದು ದಾಖಲೆಗಳೆಲ್ಲ ಆಡಿಯೋ ವಿಡಿಯೋ ಮತ್ತು ಟಿ ವಿ ಮಾಧ್ಯಮ ಬಂದದ್ದು ಮತ್ತು ಅದೊಂದು ಪತ್ರಿಕೆ ಪ್ರಕಟಣೆ ಇನ್ನು ಭಾವಚಿತ್ರ ಇವೆಲ್ಲವಷ್ಟು ನಾನು ಸಾರಿಗೆ ಒಪ್ಪಿಸಿನಿ ಕೊಟ್ಟಿದ್ದೆ. ನಮ್ಮ ಕಲಾವಿದ್ರನ್ನ ಇಲ್ಲಿ ಬಂದಾರ. ಇಲ್ಲಿ ಸುಮಾರು ಮಂದಿ ಇಲ್ಲಿ ಒಂದು 15-20 ಮಂದಿ ತನ ನಮ್ಮ ಕಲಾವಿದರು, ಹಗಲು ವೇಷ ಕಲಾವಿದರು ಅವರೆಲ್ಲ ಕಾಯಕ ಮಾಡೋದು ಬಿಟ್ಟು ಊರೂರು ಅಲಿದಾಡೋದು ಬಿಟ್ಟು ಪಾತ್ರ ಮಾಡೋದು ಬಿಟ್ಟು ಇಲ್ಲಿ ಬಂದು ಕೇಸಿ ಅವ್ರನ್ನ ಹಳಲು ತೋಡ್ಕೊಂತಾರೆ. ಅವರೆಲ್ಲಷ್ಟು ಮಂದಿ ನಮ್ಮ ಕಲಾವಿದರನ್ನ ಗಮನಿಸ್ಯಾರ ಸರ್ ಅವರು. ಈಗ ಸರ್ಕಾರ ಅದನ್ನು ಗಮನಿಸಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನನ್ನ ಕೋರಿಕೆ ಅದ. ಈ ನ್ಯಾಯ ಕೊಡಲಿಲ್ಲ, ನ್ಯಾಯ ಒದಗಿಸಲಿಲ್ಲ ಅಂದರೆ ನಾನು ಸೀದಾ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವ್ರ ಮನೆ ಮುಂದೆ ಕುಂದ್ರಲಕ್ಕ ಸಿದ್ಧ ಮತ್ತು ಪ್ರತಿಭಟನೆ ಮಾಡ್ಲಿಕ್ಕೆ ಸಿದ್ಧ. ನಾನು ಈಗಾಗಲೇ ತೇಲ್ಸಿವಿ. ನಾವು ಈ ಲೇಟ್ರ್ ಮುಖಾಂತರ ಹೇಳಿವಿ ನಾನು ನ್ಯಾಯ ಸಿಕ್ಕಿತ್ತು ನಮ್ಮವರಿಗೆ ನ್ಯಾಯ ಸಿಕ್ಕಿತ್ತು ಸುಮ್ಮನೆ ಪರವಾಗಿಲ್ಲ. ಆದರೆ ಅವ್ರಿಗೇನು ನಮಗೇನು ತೊಂದರೆ ಕೊಟ್ಟಲ್ಲ, ಅವರಿಗೆ ಕಾನೂನು ಪ್ರಕಾರ ಈಗ ಕ್ರಮ ತೆಗೆದುಕೊಳ್ಳಬೇಕಂತ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿ ನಾನು ಮನವಿ ಮಾಡ್ತೇನೆ. ಈಗ ನಿಮ್ಮ ಅಜೆಂಡಾಗಳೇನು ಅಂದರೆ ಬೇಡಿಕೆಗಳೇನು? ಈಗ ನಿಮ್ಮ ಬೇಡಿಕೆಗಳನ್ನಂದರೆ ಇಂಥ ಅಧಿಕಾರದವರು ಎಷ್ಟು 7 ಜಿಲ್ಲೆದಾಗ ಅವರಿಗೆ ಡ್ಯೂಟಿ ಕೊಡೋದೇ ಬೇಡ, ಅಮಾನತು ಮಾಡಿ ಬೇರೆ ಕಡೆಗೆ ಹಾಕ್ಬೋದು. ನಮ್ಮ ಜಿಲ್ಲೆದಾಗ ಮತ್ತು ಬಂದರು ಅವ್ರು ಮತ್ತು ಪುನಃ ಮತ್ತು ಅವರಿಗೆ ಮತ್ತು ನೌಕರಿ ಕೊಟ್ಟರೆ ಅವ್ರಿಗೆ ಕನ್ನಡ ಸಂಸ್ಕೃತಿ ಸಹಾಯಕ ನಿರ್ದೇಶಕರಾಗಿ ಬಂದ್ರಂದರೆ ನಾವು ಪ್ರತಿಭಟನೆ ಮಾಡೋದು ಇದು ಖಚಿತ, ಮನಸ್ಸಾಕ್ಷಿಯಾಗಿ ಹೇಳ್ತೀವಿ. ನಮ್ಗೆ ನ್ಯಾಯ ಸಿಗಬೇಕು. ಆದರೆ ನಮ್ಗೆ ಅನ್ಯಾಯ ಮಾಡಿದಂಥ ಅವರಿಗೆ ಕ್ರಮ ತಗೋಬೇಕು ಸರ್ಕಾರ. ನಮ್ಗೆ ಈ ಕಲಾವಿದರಿಗೆ ಕೆಲವು ಭಯ ಇಟ್ಟಿದ್ದಾರೆ. ಅವರು ಏನು ಭಯ ಅನ್ನೋದ್ರೆ ಅಪರಿಚಿತರನ್ನ ಗುಂಡಾಗಿರಿ ಮಂದಿನ
ಕರೆಸಿ ಓಡಿಸ್ತಾರಂಬೋದು ಅದೊಂದು ಭಯ. ಕಾಲು ಕೈ ಮುರಿಸ್ತೀನಿ ಅಂತ ಅಂದದ್ದು ನಿಜ, ಆದರೆ ಕಾಲ ಕೈ ಮುರಿಸಿ ನೌಕರಿ ಅನ್ನೋಂಥ ಅಂದದ್ದು ಸತ್ಯ ಅದ. ಆದರೆ ಇಲ್ಲಿ ನಾನು ಗುಲ್ಬರ್ಗ ಬರೋರು ಹೋಗೋರು ನಾವು ಯಾರೇ ನಮ್ಮ ಕಲಾವಿದರಿಗೆ ನನ್ನ ಹಿಡಿದು ಯಾರಿಗೆ ಏನು ತೊಂದರೆ ಆಯ್ತು ಅನ್ನೋದ್ರೆ ಅವರೇ ನೇರವಾಗಿ ಕಾರಣ ಅಂತ ಕೇಸಿ ನಾವು ಸತ್ರನ ನಮ್ಮ ಹಿಂದಿದ್ದಂಥ ನಮ್ಮ ಹುಡುಗ ಸಮಾಜದವರು ಆಗಲಿ, ನಮ್ಮ ಹೆಣ್ಣುಮಕ್ಕಳು ಮಕ್ಕಳು ಮತ್ತು ನಮ್ಮ ಬೇಕಿದ್ದ ಅಣ್ಣ ತಮ್ಮದವರು ನಮ್ಮೆಲ್ಲ ಕಲಾವಿದರೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾರೆ. ಮತ್ತು ಅವ್ರಿಗೆ ಏನು ಕ್ರಮ ಶಿಕ್ಷೆ ಕೊಡ್ಬೇಕಾಗಿದೆ ಅದನ್ನು ಕೊಡಿಸ್ತಾರೆ ನಮ್ಮವರು. ಯಾಕಂದ್ರೆ ನಾನು ನೇರವಾಗಿ ಮಾತಾಡ್ಲಕತ್ತಿ, ಕೆಲವು ಮಂದಿ ಕಲಾವಿದರು ಅಂಜಿ ಅವರು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ನಮ್ಮ ಅಲೆಮಾರಿ ಕಲಾವಿದರು ಅಂಜವ್ರು, ಅವರು ಜಗಳ ಜೂಟಿ ಒಂದು ಇಂಥದ್ದು ಕೆಟ್ಟ ಕೆಲಸ ಮಾಡೋರಲ್ಲ, ಬಡಿಯೋದು ಇಂಥವು ಮಾಡೋದಲ್ಲ. ಎಷ್ಟೊತ್ತಿದ್ರನ್ನ ಎಪ್ಪ ಎಣ್ಣ ಅಂತ ಕೇಸಿ ನಾಸ್ತಿ ಅಂದು ಅವ್ರು ಕೊಟ್ಟಂಥ ದೇಣಿಗೆಯಲ್ಲಿ ಜೀವನ ಮಾಡಕ್ಕಂತ ಬಂದಂಥ ನಮ್ಮ ಹಿರಿಯರು ಹಿಡಿದು ಇಲ್ಲಿ ತಾನ. ಆದರೆ ಇಂಥ ಸಮಯದಲ್ಲಿ ನಾವು ಒಬ್ಬರಿಗೆ ನಾವು ಈ ರೀತಿ ಅಂದರೆ ಅವ್ರಿಗೆ ಎಷ್ಟೋ ನೋವಾದ ಹಂಗಾಯ್ತು ಹಿಂಗಾಯ್ತು, ನೀವು ಹೋಗೋದು ಬೇಡ್ರಿ ಹಂಗಂತ ಕೆಲವು ಮಂದಿ ಅಂತು ನನಗೆ ಕಿವಿಚಾಟ ನಾನು ಕೇಳಿದ್ದು ನಾನು. ಹಂಗಾಗಿ ದಯವಿಟ್ಟು ಸರ್ಕಾರ ಎತ್ತೆಚ್ಚಿಕೊಂಡು ನಮ್ಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ನಮ್ಗೆ ಏನೇ ತೊಂದರೆ ಆದರೆ ಇಲ್ಲಿ ಯಾದಗಿರಿ ಇದೆ ಗುಲ್ಬರ್ದಾಗಿದ್ದಂಥ ಕಲಾವಿದರಿಗೆ ಆಗಲಿ ನನಗೆ ಆಗಲಿ ಯಾರಿಗೆ ಏನು ಕುಂದುಕೊರತೆ ಆದರೆ ಯಾರೇ ಗುಂಡಾಗಿರಿ ಆಗಲಿ ಏನೇ ಮಾಡಿದರೆ ಅವರೇ ನೇರವಾಗಿ ಅಂತ ನಾವು ಹೇಳಕ್ಕೆ ನಾವು ಸಿದ್ಧವಾಗ್ತು ಅಂತ ಹೇಳ್ತಾ ಈ ಸರ್ಕಾರಕ್ಕೊಂದು ನಾನು ಮನಪೂರ್ವಕವಾಗಿ ವೃತ್ತಿಪೂರ್ವಕ ನಾನು ಧನ್ಯವಾದಗಳು ಹೇಳ್ತೀನಿ. ಇದನ್ನು ನ್ಯಾಯ ಕೊಡಿಸ್ತಾರಂತ ಅಂಬೋದು ನಮ್ಮ ಭರವಸೆ ಅದ. ಯಾಕಂದರೆ ಬಡವರು ಬಂದು ಅಂತ ಕೇಸಿ ಸರ್ಕಾರ ಹೆಸರು ಪಡೆದದ. ದಯವಿಟ್ಟು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರಾಗಲಿ ಮತ್ತು ಸಂಬಂಧಪಟ್ಟಂಥವ್ರಾಗಲಿ ಅವರು ನಮ್ಮ ಮೇಲೆ ಹಲೆ ಮಾರಿದವ್ರ ಮೇಲೆ ಕರುಣೆ ತೋರಿಸಿ ನಮಗೊಂದು ಒಂದು ಸಹಕಾರ ಇರಬೇಕಂತ ನಾನು ಅವರಿಗೆ ಪದೇ ಮನಪೂರ್ವಕ ನಾನು ವಿನಂತಿ ಮಾಡಿಕೊಳ್ಳುತ್ತೀವಿ ಅಂಬೋದು ನಮ್ಮ ಕೋರಿಕೆ. ಧನ್ಯವಾದಗಳು. ಕಲಬುರಗಿ ಜಿಲ್ಲೆಯವರ ಕಲಾವಿದರಿದ್ದಾರೆ, ಸುಬ್ಬರಾವ್ ಅಂತೇಳಿ ಇವ್ರ ಹೆಸರು. ಇವ್ರಿಗೆ ಕೂಡ ಏನಾಗಿದೆ ಅವರಿಂದ ತೊಂದರೆ ಅನ್ನೋದು ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ತಮ್ಮ ಹೆಸರು ಹೇಳಿ, ನಂತರ ತಮ್ಮ ಸಂಘದ ಹೆಸರು, ನಂತರ ತಮಗೇನು ತೊಂದರೆ ಆಗಿದೆ ಅನ್ನೋದು ತಿಳಿಸ್ಬೋದು. ನೋಡ್ರಿ, ಅವರು ಸಂಸ್ಕೃತಿ ಇಲಾಖೆ ದತ್ತಪ್ಪ ಸಾಗನವರು ಅವರು ಕಲಾವಿದರಾಗಿ ನಮಗೆ ನಮ್ಮ ಮುಂದೆ ಒಂದು ಮಾತಾಡ್ತಿದ್ರು, ಇನ್ನೊಬ್ರ ಮುಂದೆ ನಮ್ಗೆ ಆಲೋಚನೆ ಮಾತಾಡ್ತಿದ್ರು. ಯಾವಾಗ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಲ್ಲ, ಕಲಾವಿದರನ್ನು ಬೆಲೆ ಇದ್ದಿಲ್ಲ ಅವ್ರಿಗೆ. ಮತ್ತೇನು ಮಾಡ್ತಾರೆ ಅಂದರೆ ಇವತ್ತು ಅದು ಯಾವುದು ಪ್ರಯೋಜನ ಕಾರ್ಯಕ್ರಮ ಬಂದದ, ನಿಮಗೆ ರೊಕ್ಕ ಆಗ್ಯದ, ನೀವು ಹಾಡ್ರಿ ಅಂತ ಅಂದರು. ನಾವು ರೊಕ್ಕ ಬಂದವಂದು ಸುಳ್ಳಾಗಿ ಹೇಳಿ ನಾವು ಕಾರ್ಯಕ್ರಮ 10-15 ಸಾವಿರ ಖರ್ಚು ಇಟ್ಟು ನಾವು ಕಾರ್ಯಕ್ರಮ ಮಾಡಿದ ಮ್ಯಾಗ ತಿರುಗಿ ನಾವು ಹಾಕಿವಿ 2 ವರ್ಷ ಆಯಿತು, 1 ರೂಪಾಯಿನೂ ಬಂದಿಲ್ಲ. ಅದು ಹಂಗೆ ನಿಂತದ. ನಾವು ಕೈಲಿಂದ ಹಾಕಿ ನಾವು ಕಲಾವಿದರು ಖರ್ಚು ಮಾಡಿ ಇಂಡಿಯಸ್ ಕಾರ್ಡ್ ಬಂತು, ಎಲ್ಲ ಕಲಾವಿದರು ಎಲ್ಲ ಕಾರ್ಯಕ್ರಮ ಬಂತು, ಫೋಟೋಗಳು ಬಂತು, ಎಲ್ಲ ವರದಿ ಸಲ್ಲಿಸಿ ಕಲಾವಿದರು ಖರ್ಚಿಟ್ಟು ನಾವು ಬಂದರೂ ಇನ್ನೂ 1 ರೂಪಾಯಿ ಬಂದಿಲ್ಲ. ಎಲ್ಲದಲ್ಲಿ ನಮಗೆ ಅನ್ಯಾಯ ಆಗಿದೆ. ಅವ್ರು ಯಾವುದೋ ಸಂಘ ತೊಗೊಂಡ್ರು ಅವ್ರು ಏನು ಮಾಡ್ತಾರೆ ಗೊತ್ತದ, 20,000 ಕೊಡು, 10,000 ಕೊಡು, 25,000 ಕೊಡು, 23% ಹಿಂಗೆ ಕೇಳಿದ್ರು ಆಯ್ತಲ್ಲ ನಾವು ಇರ್ಲಾಕಂತ ಹಂಗೆ ಓದ್ತಿದ್ವಿ. ಅಂದ್ರೂ ನಮ್ಮ ಮುಂದೆ ಒಂದು 4 ಮಾತಾಡ್ತಿದ್ರು, ಬೇರೆ ಮುಂದೆ ಅಂದರೆ ಅವನು ಸರಿಯಾಗಿಲ್ಲ ಸುಬ್ಬರಾವ್, ಇನ್ನೊಬ್ಬರೇ ಶಂಕರದಾಸ್ ಸರಿಯಾಗಿಲ್ಲ ಅಂತ ಆಲೋಚನೆ ಮಾತುಗಳನ್ನು ಮಾತಾಡ್ತಿದ್ರು. ಯಾಕಂದರೆ ಕನ್ನಡ ಸಂಸ್ಕೃತಿಯಾಗಿ ಅವರು ಗುರು ಸ್ಥಾನದಲ್ಲಿ ಇದ್ದು ಈ ಥರ ನಮಗೆ ಮಾತಾಡೋದು ಭಾಳ ಅನ್ಯಾಯವಾಗಿದೆ. ಅದು ಸಾಗಿ ನನ್ನ ಮಾತು. ಅಂದ್ರೆ ಈಗ ನೀವು ಕೆಲವೊಂದು ಕಾರ್ಯಕ್ರಮಗಳು ಮಾಡಿರಿ, ನಿಮಗೆ ಅನುದಾನ ಸಿಕ್ಕಿಲ್ಲ, ಬಂದಿಲ್ಲ. ಎಷ್ಟು ದಿವಸ ಆಯ್ತು ಸಲ್ಲಿಸಿ? ಒಂದು 2 ವರ್ಷ ಆಯ್ತು. 2 ವರ್ಷ ಆಯ್ತು. ಎಷ್ಟು ಸಂಘಗಳಿದೆ? ಸುಮಾರು ಒಂದು 2-3-4 ಸಂಘ ಮಾಡಿಸಿ, 4-5 ಸಂಘಗಳದು, ಇನ್ನೂ ಅನುದಾನ ಬಂದಿಲ್ಲ. ಪ್ರಾಯೋಜಿತ ಕಾರ್ಯಕ್ರಮ ಸಂಗೀತ ನಾಟಕ ಇವೆರಡು ಕೂಡಿ ಕೊಡ್ತಾರೆ ಸರ್. ಕೊಟ್ಟು ಮಗ ಆಯ್ತಲ್ಲ ಅವ್ರಿಗೇನು ಪರ್ಸೆಂಟೇಜ್ ನಾವು ಕೇಳಿದ್ರೆ ಕೊಡ್ತೀವಿ. ಅಂದ್ರೆ ಏನೋ ಸುಮ್ಮನೆ ಬಜೆಟ್ ಬಂದಂತ ಮಾಡಿ ನಾವೆಲ್ಲ ಎಲ್ಲ ನಾಟಕ ಎಲ್ಲ ಖರ್ಚು ಮಾಡಿದ ಮ್ಯಾಗ 1 ರೂಪಾಯಿ ಬಂದಿಲ್ಲ ಸರ್. ಅಂದ್ರೆ ಬಜೆಟ್ ಅವರಿಗೆ ಕೊಡ್ತಿದ್ರಿ ಪರ್ಸೆಂಟೇಜ್? ಪರ್ಸೆಂಟ್ ಕೊಟ್ಟಿರಿ? ಕೊಟ್ಟರೆ ಕೊಡ್ತೀರಿ. ಇಲ್ಲಿವರೆಗೆ ಎಷ್ಟು ಕೊಟ್ಟಿದ್ದೀರಿ ತಾವು? ಕೊಡ್ತೀರಿ. ಅವ್ರಿಗೆ ಅರ್ಧ ಕೊಟ್ರೆ ಅರ್ಧ ಅವ್ರಿಗೆ ಕೊಡಬೇಕಾದ್ರೆ ಹಂಗಾದ ಕಾರ್ಯಕ್ರಮ ಕೊಡ್ತಾರೆ, ಕೊಡಲ್ರಿ ಅವ್ರು. ಯಾಕೆ ಡಿಮಾಂಡ್ ಹೆಂಗಿತ್ತಲ್ರಿ, ಈಗ ಅವ್ರು ಏನದ ಮತ್ತೆ ಅವ್ರಿಗೆ ಏನು ಅಂಬಕ್ ಬರಲ್ಲ. ನಾವು ಕಲಾವಿದ್ರು ಇರ್ತೀವಿ, ಅದು ಸರಿಯಾಗಿ ಮತ್ತೆ ಸುಮ್ಮನೆ ಯಾವುದು ಬಜೆಟ್ ಬಂದದ ಹಾಕರು ಮಾಡ್ರು ಅಂತ ಮಾಡ್ಯಾರ ಸರ್. ನಾಟಕ ಮಾಡಿವಿ, ಎಲ್ಲ ಕಾರ್ಯಕ್ರಮ ಮಾಡಿವಿ, ಅದಕ್ಕೆ ನಮ್ಗೆ ಯಾವ್ದು 1 ರೂಪಾಯಿ ಬಂದಿಲ್ಲ. ಇನ್ನ ಎಲ್ಲ ಫೋಟೋ ಎಲ್ಲ ವರದಿ ಸಲ್ಲಿಸಿವಿ. ಈಗ ಅವ್ರಿಗೆ ನೀವು ತಾವು ಪರ್ಸೆಂಟೇಜ್ ಕೊಟ್ಟಿವಿ ಅಂತ ಹೇಳಿದ್ರಿ, ಕೊಟ್ಟಿದ್ದು ಏನಾರು ತಮ್ಮ ಕಡೆ ಪ್ರೂಫ್ ಇದೆಯಾ? ಪ್ರೂಫ್ ನಾವೇನು ಇಟ್ಕೊಂಡಿಲ್ಲ ಸರ್, ಪ್ರೂಫ್ ಯಾಕಂದ್ರೆ ಅಂತ ಆಲೋಚನೆ ನಮ್ಮಲ್ಲಿ ಬಂದಿಲ್ವಿ. ನಾವು ಇಟ್ಕೊಂಡಿದ್ವಿ ಯಥಾಪ್ರಕಾರವಾಗಿ ಕಾರ್ಯಕ್ರಮ ಹೇಳಿದ ಮಾತ್ರ ನಾವು ಕೇಳೋದಿಲ್ಲ. ಯಾಕಂದ್ರೆ ನಾವು ಹಗಲು ವೇಷ ಕಲಾವಿದರು, ನಮಗೆ ಮುಂದೆ ಏನೇ ಆಲೋಚನೆ ಗೊತ್ತಿರ್ತದೆ. ಮತ್ತು ಈ ರೀತಿ ಅಪಸ್ವರಗಳು ಭಾಳಷ್ಟು ಕೇಳಿ ಬರ್ತಿರ್ತವೆ ಕನ್ನಡ ಸಂಸ್ಕೃತಿ ಇಲಾಖೆ ಮೇಲೆ. ಅದಕ್ಕಾಗಿ ದಯಮಾಡಿ ಸರ್ಕಾರ ಕೂಡ ಈ ಒಂದು ಇಲಾಖೆಯನ್ನು ತಮ್ಮ ಗಣನೆಗೆ ತೆಗೆದುಕೊಂಡು ಇದನ್ನು ಪರಿಶೀಲಿಸಬೇಕೆಂತೇಳಿ ನಮ್ಮ ಚಾನೆಲ್ ವತಿಯನ್ನು ಕೂಡ ಒತ್ತಾಯಿಸ್ತೇವೆ. ಧನ್ಯವಾದಗಳು. ನಮಸ್ಕಾರ.